ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕೊಲೆ ಆರೋಪಿ, ಪಿಂಪ್ ಆರೋಪಿ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ಪೊಲೀಸರಿಗೆ ಅತ್ಯಾಪ್ತ ಅತಿಥಿ ಅನ್ನಿಸ್ಕೊಂಡಿದ್ದ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡಿರೋ ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಪುನೀತ್ ಕೆರೆಹಳ್ಳಿ ಅಂತ ಕ್ರಿಮಿನಲ್ಗೆ ಬೇರೆ ಯಾರೋ ಸನ್ಮಾನ ಮಾಡಿದ್ರೆ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಸನ್ಮಾನ ಮಾಡಿದ್ದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮತ್ತು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ. ಹೀಗಾಗಿ ಈ ಸನ್ಮಾನದ ವಿಚಾರ ದೊಡ್ಡ ವಿವಾದಕ್ಕೆ ಕಾರಣ ಆಯಿತು. ಈ ಬಗ್ಗೆ ದೊಡ್ಡತನ ತೋರಿಸಿರೋ ಸಂತೋಷ್ ಹೆಗಡೆಯವರು ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ನವೆಂಬರ್ 27ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಈ ಮೊದಲು ಪಿಂಪ್ ಆರೋಪಿ, ಕೊಲೆ ಆರೋಪಿ ಹಾಗೂ ಫೇಸ್ಬುಕ್ನಲ್ಲಿ ಸ್ವಯಂ ಘೋಷಿತ ಗೋರಕ್ಷಕ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡಿರುವುದು ವಿವಾದಕ್ಕೆ ಕಾರಣ ಆಗುತ್ತೆ. ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಪ್ರಕಾರ ವಾರ್ಷಿಕವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿದವರನ್ನು ಗೌರವಿಸ್ತಾರಂತೆ. ಆದರೆ ಬರೀ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ಸಮಾಜ ವಿರೋಧಿ ಚಟುವಟಿಕೆಗಳಿಂದ ದೂರ ಇರ್ತೀನಿ ಅಂತ ಮುಚ್ಚಳಿಕೆಯನ್ನು ಬರೆದುಕೊಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಆಗಿದ್ದ ಪುನೀತ್ ಕೆರೆಹಳ್ಳಿಗೆ ಈ ಸಂದರ್ಭದಲ್ಲೇ ಸನ್ಮಾನ ಮಾಡಲಾಗಿದೆ. ಯಾವ ಪುರುಷಾರ್ಥಕ್ಕೆ ಸನ್ಮಾನ ಮಾಡಿದ್ರು ಅನ್ನೋದನ್ನು ಆ ಅಸೋಸಿಯೇಷನ್ ಅವರೇ ಹೇಳಬೇಕು. ಇರಲಿ, ಈ ಕಾರ್ಯಕ್ರಮದಲ್ಲಿ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಸೇರಿದಂಗೆ 10 ಮಂದಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಹಾಜರಾಗಿರ್ತಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮತ್ತು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ, ಕೇರಳ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ SR ಬನ್ನೂರ್ಮಠ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಜಯ್ ಕುಮಾರ್ ಸಿಂಗ್ ಸೇರಿದಂಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಒಬ್ಬ ಕೊಲೆ ಆರೋಪಿಗೆ ಈ ಗಣ್ಯರು ಸನ್ಮಾನ ಮಾಡ್ತಾರಂದ್ರೆ ಸಮಾಜದ ನೈತಿಕತೆ ಏನಾಯಿತು ಅನ್ನೋ ಪ್ರಶ್ನೆಗಳು ಭುಗಿಲೇಳ್ತವೆ. ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಂತೋಷ್ ಹೆಗಡೆಯವರು ವಿವಿಧ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಪುನೀತ್ ಕೆರೆಹಳ್ಳಿ ಅನ್ನೋನು ಕೊಲೆ ಆರೋಪಿ ಅನ್ನೋದು ತನಗೆ ಗೊತ್ತಿರಲಿಲ್ಲ. ಹೀಗಾಗಿ ಬರೀ ಸನ್ಮಾನ ಮಾಡಿದ್ದಷ್ಟೇ ಅಲ್ಲ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೇನೆ ನನಗೆ ವಿಷಾದ ಇದೆ ಅಂತ ದೊಡ್ಡತನ ಮೆರೆದಿದ್ದಾರೆ. ದೊಡ್ಡವರು ದೊಡ್ಡತನ ಮೆರಿತಾರೆ ಬಿಡಿ, ಆದರೆ ಯಾರೋ ಕೆಲವು ಕಿಡಿಗೇಡಿಗಳು ಇವರಿಗೆ ಅವನ ಹಿನ್ನೆಲೆಯನ್ನು ತಿಳಿಸದೆ ಇವರ ಕೈಯಿಂದ ಸನ್ಮಾನ ಮಾಡಿಸಿದ್ದಾರೆ. ಈ ಬಗ್ಗೆ ಸಂತೋಷ್ ಹೆಗಡೆಯವರಿಂದ ಸ್ಪಷ್ಟೀಕರಣ ಬಂದಾಗಿದೆ. ಆದರೆ ಒಬ್ಬ ಕೊಲೆ ಆರೋಪಿ, ಪಿಂಪ್ ಆರೋಪಿ ಸೇರಿದಂಗೆ ಸುಮಾರು 14 ಕೇಸ್ಗಳಲ್ಲಿ ಆರೋಪಿ ಆಗಿರೋರನ್ನ ಸನ್ಮಾನ ಮಾಡುವ ದರ್ದು ಆ ಅಸೋಸಿಯೇಷನ್ ಅವ್ರಿಗೆ ಅದೇನಿತ್ತೋ ನನಗಂತೂ ಗೊತ್ತಿಲ್ಲ. ಈ ಪುನೀತ್ ಕೆರೆಹಳ್ಳಿ ಹಿಂದುತ್ವ ಅಂತ ಫೇಸ್ಬುಕ್ನಲ್ಲಿ ಬಾಯಿ ಬಿಡ್ಕೊಳ್ತಾ ಇರ್ತಾನೆ. ಅದಕ್ಕೋಸ್ಕರ ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ ಅಂತ ಭಿಕ್ಷೆ ಬೇಡ್ತಾ ಇರ್ತಾನೆ. ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಸ್ವಯಂ ಘೋಷಿತ ಗೋರಕ್ಷಕರ ಗುಂಪನ್ನು ಕಟ್ಕೊಂಡು ಮಾರಲ್ ಪೊಲೀಸಿಂಗ್ ಮಾಡ್ತಾ ಇರ್ತಾನೆ. ಗೋ ಸಾಗಾಟ ಮಾಡೋ ಗಾಡಿಗಳನ್ನು ಅಡ್ಡ ಹಾಕಿ ಹೊಡೆಯೋದು, ಬಡಿಯೋದು, ಅವುಗಳನ್ನು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದು. ದೇವಸ್ಥಾನಗಳಲ್ಲಿ ಬೇರೆ ಧರ್ಮದವರು ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹರ್ಚಾಡೋದು, ಹಲಾಲ್ ಮಾಂಸ ಹಾಜಾನ್ ಬೇಡ ಅಂತ ವಿರೋಧ ಮಾಡೋದು. ಇವನ್ನೆಲ್ಲ ಕೆಲಸಗಳು ಇವೊಂದು. ಇದಕ್ಕೆ ಇವನು ಇಟ್ಕೊಂಡಿರೋ ಹೆಸರು ಏನಂದ್ರೆ ಧರ್ಮ ರಕ್ಷಣೆ. 2023 ಮಾರ್ಚ್ನಲ್ಲಿ ರಾಮನಗರದ ದನದ ವ್ಯಾಪಾರಿ ಇದ್ರಿಸ್ ಪಾಷಾ ಕೊಲೆ ಕೇಸ್ನಲ್ಲಿ ಪುನೀತ್ ಕೆರೆಹಳ್ಳಿ ಪ್ರಮುಖ ಆರೋಪಿ ಆಗಿದ್ದಾನೆ. ಪೊಲೀಸ್ ದಾಖಲೆಗಳ ಪ್ರಕಾರ ಪುನೀತ್ ಕೆರೆಹಳ್ಳಿ ವಿರುದ್ಧ ಈಗಾಗಲೇ 14 ಕೇಸ್ಗಳು ದಾಖಲಾಗಿದ್ದಾವೆ. ಸೆಪ್ಟೆಂಬರ್ 10, 2025ರಂದು ಬಸವನಗುಡಿ ಪೊಲೀಸರು BNSS ಸೆಕ್ಷನ್ 127 ಅಡಿಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಅರೆಸ್ಟ್ ಮಾಡ್ತಾರೆ. ಸಮಾಜ ವಿರೋಧಿ ಚಟುವಟಿಕೆಗಳಿಂದ ದೂರ ಇರ್ತೀನಿ ಅಂತ ಹೇಳದೇ ಇರೋ ಕಾರಣಕ್ಕೆ ಮ್ಯಾಜಿಸ್ಟ್ರೇಟು ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿರ್ತಾರೆ. ಇಂಥವನನ್ನು ಅಂದರೆ ಸುಮಾರು 14 ಕೇಸ್ಗಳಲ್ಲಿ ಇನ್ಕ್ಲೂಡಿಂಗ್ ಮರ್ಡರ್ ಕೇಸ್ನಲ್ಲಿ ಆರೋಪಿ ಆಗಿರೋರನ್ನ ಸನ್ಮಾನ ಮಾಡ್ತಾರಂದರೆ ಆ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅವರ ನೈತಿಕತೆಯ ಬಗ್ಗೆ ಪ್ರಶ್ನೆಗಳು ಭುಗಿಲೇಳೋದು ಸಹಜ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.